ಮಾತು ಕೊಟ್ಟವರೆಲ್ಲ ಉಲ್ಟಾ ಹೊಡಿತಾರೆ. ನಂಬಿಕೆ ಇಲ್ಲಪ್ಪ. ಈಗ ಮಾತು ಸತ್ಯವಾಗಿರಬೇಕು. ಪವರ್ ಫೈಟ್ ಚರ್ಚೆ ಹೊತ್ತಲ್ಲಿ ಡಿಕೆ ಸುರೇಶ್ ಅವರು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಮಾತು ಕೊಟ್ಟವರೆಲ್ಲ ಉಲ್ಟಾ ಹೊಡಿತಾರೆ. ನಂಬಿಕೆ ಇಲ್ಲಪ್ಪ. ಈಗ ಮಾತು ಸತ್ಯವಾಗಿರಬೇಕು. ಪವರ್ ಫೈಟ್ ಚರ್ಚೆ ಹೊತ್ತಲ್ಲೇ ಡಿಕೆ ಸುರೇಶ್ ಅವರು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಉದ್ದೇಶಿಸಿ ಹೀಗೆ ಹೇಳಿದ್ರ? ಹಾಗಾದ್ರೆ ನಾವು ಯಾರಿಗೆ ಮಾತು ಕೊಟ್ಟರು ನಡೆದುಕೊಳ್ತೇವೆ. ಇದು ಕನಕಪುರದ ಮಣ್ಣಿನ ಗುಣ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಡಿಕೆಶಿ ಮೊದಲಿನಿಂದಲೂ ಪಕ್ಷದ ಶಿಸ್ತಿನ ಸಿಪಾಯಿ ರೀತಿ ವರ್ತಿಸ್ತಾ ಇದ್ದಾರೆ. ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕಾಗಿ ಎಲ್ಲಾ ತಾಳ್ಮೆಯಿಂದ ಸಹಿಸ್ಕೊಳ್ತಾ ಇದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅಷ್ಟು ಸುಲಭವಾಗಿ ಸಿಗುವ ಹುದ್ದೆ ಅಲ್ಲ ಸಿಎಂ ಸ್ಥಾನ. ಇನ್ನು ಶಾಸಕರ ಹಿತದೃಷ್ಟಿಯಿಂದ ಸಹನೆಯಿಂದ ಕಾಯ್ತಾ ಇದ್ದಾರೆ. ಪಕ್ಷದ ಆದೇಶಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ನಾನಾ ಚರ್ಚೆಯನ್ನ ಹುಟ್ಟುಹಾಕಿದೆ. ಮಾತು ಕೊಟ್ಟವರೆಲ್ಲ ಉಲ್ಟಾ ಹೊಡಿತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನಂಬಿಕೆ ಇಲ್ಲಪ್ಪ. ಈಗ ಮಾತು ಸತ್ಯ ಆಗಿರಬೇಕು. ಪವರ್ ಫೈಟ್ ಚರ್ಚೆ ಹೊತ್ತಲ್ಲಿ ಡಿಕೆ ಸುರೇಶ್ ಅವರು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಉದ್ದೇಶಿಸಿ ಈ ರೀತಿಯಾಗಿ ಮಾತನಾಡಿದ್ರ? ನಾವು ಯಾರಿಗೆ ಮಾತು ಕೊಟ್ಟರು ನಡೆದುಕೊಳ್ತೇವೆ. ಇದು ಕನಕಪುರದ ಮಣ್ಣಿನ ಗುಣ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಬೇಕು ಅಂತ ಹಾಗಾದ್ರೆ ಯಾರಿಗೆ ಹೇಳಿದ್ದಾರೆ? ಹಾಗಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಈ ಒಂದು ಮಾತನ್ನ ಡಿಕೆ ಸುರೇಶ್ ಅವರು ಹೇಳಿದ್ದಾರಾ? ಯಾಕೆಂತಂದ್ರೆ ಶತಾಯ ಗತಾಯ ಅವರ ಅಣ್ಣ ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅಂತ ನಾನಾ ಕಸರತ್ತನ್ನ ಮೊದಲಿನಿಂದಲೂ ಕೂಡ ಡಿಕೆ ಸುರೇಶ್ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಈಗ ಪವರ್ ಫೈಟ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಹುಟ್ಟು ಹಾಕಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಸದ್ಯಕ್ಕೆ ಒಂದು ಪವರ್ ಫೈಟ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಈ ಒಂದು ಚರ್ಚೆಯ ನಡುವೆಯೇ ಡಿಕೆ ಸುರೇಶ್ ಅವರ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಈ ಒಂದು ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಹೇಳಿಕೆ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ? ಈಗ ಸಿದ್ದರಾಮಯ್ಯ ಅವರು ಸ್ಥಾನ ಬಿಟ್ಕೊಡ್ತಾ ಇಲ್ಲ ಅಂತ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರಾ? ಹೇಗೆ ದೀಪ? ಸಾಹಿತ್ಯ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಇಡೀ ಮಾತಲ್ಲಿ ಆ ಅಸಮಾಧಾನವೇ ಎದ್ದು ಕಾಣಿಸ್ದಂಗಿತ್ತು. ಯಾಕಂದ್ರೆ ಕೊಟ್ಟ ಮಾತು ಅಂದ್ರೆ ಮಾತು ಕೊಟ್ಟವ್ರು ಎಲ್ಲಪ್ಪ ಈಗ ಮಾತು ನಡೆಸ್ತಾರೆ ಅನ್ನುವಂತಹ ಅರ್ಥ. ಜೊತೆಗೆ ನಮಗೂ ತಾಳ್ಮೆಯೂ ಇದೆ. ತಾಳ್ಮೆಯ ಜೊತೆಗೆ ಮತ್ತೊಂದಿಷ್ಟು ಅಂದ್ರೆ ಮುಂದುವರಿಬೇಕು ಬೇಡ ಅನ್ನುವಂತಹದ್ದು ಕೂಡ ಇದೆ. ಯಾಕಂದ್ರೆ ಹೈಕಮಾಂಡ್ ಸಂದೇಶಕ್ಕೋಸ್ಕರ ಇಡೀ ಕಾರ್ಯಕರ್ತರು, ಅಭಿಮಾನಿಗಳು, ಬೇಸರಗೊಂಡಿರುವಂತಹ ಕಾರ್ಯಕರ್ತರು ಕಾಯ್ತಿದ್ದಾರೆ ಅನ್ನುವಂತಹ ಹೇಳುವಂತಹ ಮೂಲಕ ಇದೀಗ ಅವರ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದಾರೆ. ಈ ಹಿಂದೆ ಕೂಡ ಅವರು ಏನು ಒಂದಿಷ್ಟು ಕೊಟ್ಟ ಮಾತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡೋ ಮೂಲಕ ಮತ್ತೊಂದು ರೀತಿಯಲ್ಲಿ ಅಸಮಾಧಾನವನ್ನ ಹೊರ ಹಾಕಿದ್ರು. ಆದ್ರೆ ಇದೀಗ ಅದರ ಮುಂದುವರೆದ ಭಾಗವಾಗಿ ಇವತ್ತು ಈ ಹೇಳಿಕೆ ನೀಡಿರುವಂತಹದ್ದು. ಯಾಕಂದ್ರೆ ಹೈಕಮಾಂಡ್ ಇವತ್ತು ಕರೀತಾರೆ ನಾಳೆ ಕರೀತಾರೆ ಅನ್ನುವಂತಹದ್ದು ಏನಿದೆ ಅದು ಯಾವುದೂ ಕೂಡ ಆಗಿಲ್ಲ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಜೊತೆಗೆ ಸಿದ್ದರಾಮಯ್ಯ ಅವರ ಮೇಲೂ ಕೂಡ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಯಾವ ಮಾತನ್ನ ಕೊಟ್ಟಿದ್ರು, ಯಾವ ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಬದ್ಧರಾಗಿರ್ಬೇಕಿತ್ತು. ಆದ್ರೆ ಅದು ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದಿಷ್ಟು ಚಿಂತನೆ ಅಂದ್ರೆ ಆ ಒಂದು ಹೇಳಿಕೆಯನ್ನ ನೀಡಿರುವಂತಹದ್ದು ಅನ್ಸುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈಗ ಹೈಕಮಾಂಡ್ ಕೂಡ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿಲ್ಲ, ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ನಿಮ್ಮಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೈಕಮಾಂಡ್ ಜಾರ್ಕೊಳ್ಳುವ ಕೆಲಸ ಮಾಡ್ತಾ ಇದೆ. ಆದ್ರೆ ಹೈಕಮಾಂಡ್ ಸ್ಪಷ್ಟನೆಯನ್ನ ಕೊಡಲೇಬೇಕು ಅಂತ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಈ ಒಂದು ಪವರ್ ಫೈಟ್ ಬಹಳ ಚರ್ಚೆ ಆಗ್ತಾ ಇರುವ ಹೊತ್ತಿನಲ್ಲೇ ಡಿಕೆ ಸುರೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಸ್ಫೋಟಕ ಹೇಳಿಕೆ ಏನಿದೆ ಆ ಒಂದು ಹೇಳಿಕೆ ಕೂಡ ಬಹಳ ಚರ್ಚೆ ಆಗ್ತದೆ. ಯಾಕೆಂತಂದ್ರೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಈ ಮೊದಲು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈ ಒಂದು ಪವರ್ ಫೈಟ್ ಈಗ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಲ್ವಾ, ಸತ್ಯ ಆಗಿರ್ಬೇಕು ಹೇಳುವಂತಹ ಮಾತು ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಮಾತನ್ನ ಸಿದ್ದರಾಮಯ್ಯ ಅವರಿಗೆ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಅವರ ಮಾತುಗಳನ್ನ ಗಮನಿಸ್ತಾ ಹೋದ್ರೆ ಸಿದ್ದರಾಮಯ್ಯ ಅವರಾಗಿರ್ಬಹುದು ಅಥವಾ ಹೈಕಮಾಂಡ್ ಆಗಿರಬಹುದು ಇಬ್ಬರ ವಿರುದ್ಧವಾಗಿಯೂ ಕೂಡ ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತೆ ಕಾಣ್ತಾ ಇದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಹೈಕಮಾಂಡ್ ಕೂಡ ಬರುತ್ತೆ.
ಹೈಕಮಾಂಡ್ಗೂ ಕೂಡ ಈಗ ಪರೋಕ್ಷವಾಗಿ ಸಂದೇಶವನ್ನ ರವಾನೆ ಮಾಡಿದಂತೆ ಕಾಣ್ತಾ ಇದೆ ಡಿ ಕೆ ಸುರೇಶ್ ಅವರು. ಏಕೆಂತಂದ್ರೆ ಸುಮಾರು ದಿನಗಳಿಂದ ಬಹಳ ಕಸರತ್ತು ಮಾಡ್ತಾ ಇದ್ರು ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ. ಶತಾಯ ಗತಾಯ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರು, ದೆಹಲಿ ಯಾತ್ರೆ ಕೈಗೊಂಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಇಷ್ಟೆಲ್ಲ ಕಸರತ್ತು ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಅಂತ ಬೇಸರದಲ್ಲಿ ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಏಕೆಂತಂದ್ರೆ ಈ ಒಂದು ಪವರ್ ಫೈಟ್ ವಿಚಾರ ಏನಿದೆ, ಸದ್ಯಕ್ಕಂತೂ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತಾ ಎಂಬುದೇ ಈಗ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು, ನವೆಂಬರ್ನಲ್ಲೂ ಕೂಡ ಕ್ರಾಂತಿ ಆಗಿರ್ಲಿಲ್ಲ, ಡಿಸೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಎಂದು ಡಿಸೆಂಬರ್ ನಲ್ಲಿ ಅಧಿವೇಶನದ ಬೆನ್ನಲ್ಲಿ ಈ ಒಂದು ಪವರ್ ಫೈಟ್ ವಿಚಾರ ಬಹಳ ತಣ್ಣಗಾಗಿತ್ತು. ಯಾರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇರಲಿಲ್ಲ. ಆದ್ರೆ ಅಧಿವೇಶನದ ಕೊನೆಯ ದಿನ ಮಾತ್ರ ಸಿದ್ದರಾಮಯ್ಯ ಅವರು 5 ವರ್ಷವೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಅಧಿವೇಶನದಲ್ಲಿ ಘೋಷಣೆಯನ್ನ ಮಾಡಿದ್ರು. ಹಾಗಾಗಿ ಒಂದು ಜನವರಿ ಸಂದರ್ಭದಲ್ಲಿ ಕ್ರಾಂತಿ ಆಗತ್ತೆ ಕಾಂಗ್ರೆಸ್ನಲ್ಲಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸದ್ಯಕ್ಕೆ ಜನವರಿಯಲ್ಲೂ ಕೂಡ ಈ ಒಂದು ಕ್ರಾಂತಿ ಆಗುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಈ ಒಂದು ಪವರ್ ಫೈಟ್ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ರಾಜಕೀಯದಲ್ಲಿ ಈ ಒಂದು ಪವರ್ ಫೈಟ್ ವಿಚಾರವೇ ಬಹುದೊಡ್ಡ ಸಮಸ್ಯೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಈಗ ಅಭಿವೃದ್ಧಿಯ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಪವರ್ ಫೈಟ್ ವಿಚಾರ ಚರ್ಚೆ ಆಗ್ತಾ ಇದೆ. ಸಿಎಂ ಡಿಸಿಎಂ ಇಬ್ರು ಕೂಡ ಹೈಕಮಾಂಡ್ ಬುಲಾವ್ ಕೊಡ್ಲಿ ಅಂತ ಕಾಯ್ತಾ ಇದ್ದಾರೆ. ಏಕೆಂತಂದ್ರೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಲೇಬೇಕು ಅಂತ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ಎಂಟ್ರಿ ಆಗುತ್ತಾ ಅಂತ ನೋಡ್ಬೇಕಾಗತ್ತೆ. ಆದ್ರೆ ಹೈಕಮಾಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಎಂಟ್ರಿ ಆಗೋದು ಬಹುತೇಕ ಡೌಟ್ ಅಂತ ಹೇಳಬಹುದು. ಯಾಕೆಂತಂದ್ರೆ ಮುಂಬರುವಂತ ಚುನಾವಣೆಯಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗತ್ತೆ. ಅವರೆಲ್ಲನೂ ಹಿಂಗೆ ಉಲ್ಟಾ ಹೊಡೆದ್ಬಿಡ್ತಾರೆ. ಸೊ ಯಾರೇನೇ ಹೇಳಿದ್ರು ಕೂಡ ಅದು ನಡ್ಕೋಬೇಕು. ಆ ಮಾತು ಯಾವತ್ತೂ ಕೂಡ ಸತ್ಯವಾಗಿರ್ಬೇಕು, ನಂಬಿಕೆಗೆ ಅರ್ಹತೆ ಇರಬೇಕು. ಇದು ಕನಕಪುರದ ಗುಣ. ನಾವು ಯಾರಿಗೆ ಮಾತು ಕೊಟ್ರು ಆ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದೇ ಕನಕಪುರದ ಮಣ್ಣಿನ ಗುಣ ಅಂತಕ್ಕಂಥದ್ದನ್ನ ತಾಯಿ ಕೆಂಕೇರಮ್ಮ ಮತ್ತು ಕಬ್ಬಾಳಮ್ಮನ ಆಶೀರ್ವಾದದಿಂದ ನಾವು ಇವತ್ತು ನಿರಂತರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು 35 ವರ್ಷಗಳು ಈ ಕ್ಷೇತ್ರ ಶಾಸಕರಾಗಿದ್ದಾರೆ. ನಂಬಿಕೆ ಇಲ್ಲಪ್ಪ, ಈಗ ಮಾತು ಕೊಟ್ಟವರೆಲ್ಲನೂ ಹಿಂಗೆ ಉಲ್ಟಾ ಹೊಡೆದ್ಬಿಡ್ತಾರೆ. ಸೊ ಯಾರೇನೇ ಹೇಳಿದ್ರು ಕೂಡ ಅದು ನಡ್ಕೋಬೇಕು. ಆ ಮಾತು ಯಾವತ್ತೂ ಕೂಡ ಸತ್ಯವಾಗಿರ್ಬೇಕು, ನಂಬಿಕೆಗೆ ಅರ್ಹತೆ ಇರಬೇಕು. ಇದು ಕನಕಪುರದ ಗುಣ. ನಾವು ಯಾರಿಗೆ ಮಾತು ಕೊಟ್ರು ಆ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದೇ ಕನಕಪುರದ ಮಣ್ಣಿನ ಗುಣ ಅಂತಕ್ಕಂಥದ್ದನ್ನ ತಾಯಿ ಕೆಂಕೇರಮ್ಮ ಮತ್ತು ಕಬ್ಬಾಳಮ್ಮನ ಆಶೀರ್ವಾದದಿಂದ ನಾವು ಇವತ್ತು ನಿರಂತರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು